ನಮಸ್ತೆ ಸ್ನೇಹಿತರೆ. ಪ್ರಪಂಚ ತುಂಬ ವೇಗವಾಗಿ ಬದಲಾವಣೆ ಆಗ್ತಾ ಇದೆ. ಪ್ರಪಂಚಕ್ಕೆ ಹೊಸ ಹೊಸ ತಂತ್ರಜ್ಞಾನವೂ ಅಪಾರ ಸಂಖ್ಯೆಯಲ್ಲಿ ಬರ್ತಾ ಇದೆ. ನೋಡಿ, ಒಂದು ಕಾಲಕ್ಕೆ ಮೊಬೈಲ್ ಬಂತು, ಅದ್ಭುತವಾದ ಬದಲಾವಣೆಯನ್ನು ತಂತು. ಎಂಥ ಅದ್ಭುತವಾದ ಯಂತ್ರ ಅಂತ ಅಂದ್ಕೊಂಡ್ವಿ. ಅದಾದಮೇಲೆ ಇಂಟರ್ನೆಟ್ ಬಂತು. ಇಂಟರ್ನೆಟ್ ಜೊತೆಗೆ ಫೇಸ್ಬುಕ್ ಬಂತು, ಇನ್ಸ್ಟಾಗ್ರಾಮ್ ಬಂತು, ವಾಟ್ಸಪ್ ಬಂತು. ಏನೆಲ್ಲ ಬದಲಾವಣೆಗಳಾಯಿತು ಅಂತ ನಾವು ಅಂದ್ಕೊಂಡ್ವಿ. ಸೋಷಿಯಲ್ ಮೀಡಿಯಾದ ಜೊತೆಗೆ ಈಗ ಇತ್ತೀಚೆಗೆ AI ಬಂದಿದೆ. AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿಮತ್ತೆ. ಇದು ಎಷ್ಟು ಹವಾ ಕ್ರಿಯೇಟ್ ಮಾಡಿದೆ ಅಂದರೆ ನಿಜವಾಗ್ಲೂ ಇಡೀ ಪ್ರಪಂಚವೇ ಬದಲಾವಣೆ ಆಗೋಗ್ಬಿಡುತ್ತೆ. ಇನ್ನು 5-10 ವರ್ಷಗಳಲ್ಲಿ ಎಷ್ಟೋ ಉದ್ಯೋಗಗಳು ಕಣ್ಮರೆ ಆಗೋಗ್ಬಿಡ್ತವೆ, ಹೊಸ ಉದ್ಯೋಗಗಳು ಸೃಷ್ಟಿಯಾಗ್ತವೆ. ಈಗ ಉದ್ಯೋಗಿಗಳಲ್ಲಿ ಸುಮಾರು 30-40% ಉದ್ಯೋಗಗಳನ್ನು ತೆಗೆದುಹಾಕ್ಬಿಡ್ಬೋದು. ಅಥವಾ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಲಿತವರಿಗೆ, ಅದನ್ನು ಪಾಂಡಿತ್ಯ ಅಭಿವೃದ್ಧಿಪಡಿಸ್ಕೊಂಡವರಿಗೆ ಈಗಿರೋ ಸಂಬಳಕ್ಕಿಂತ 300 ಪಟ್ಟು 400 ಪಟ್ಟು ಹೆಚ್ಚಿಗೆ ಆಗ್ಬೋದು ಅಂತಕ್ಕಂಥ ಮಾಹಿತಿ ಇದೆ. ಇಂಥ ಒಂದು ಅದ್ಭುತವಾದ ಕ್ರಾಂತಿಯ ಜೊತೆಯಲ್ಲಿ ಇವತ್ತು ನಾವು ಪೋಷಕರಾಗಿ ನಮ್ಮ ಮಕ್ಕಳಿಗೆ ಈ AI ಬಗ್ಗೆ ತಿಳಿಸ್ಬೇಕು, ಅಥವಾ ನಾವೇ AI ಕಲಿಬೇಕು ಅಂತಕ್ಕಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಆ ಹಿನ್ನೆಲೆಯಲ್ಲಿ ಇದೇನು ಬ್ರಹ್ಮವಿದ್ಯೆ ಅಲ್ಲ, ಕಲಿಯೋವರೆಗೂ ಬ್ರಹ್ಮವಿದ್ಯೆ, ಕಲಿತ ಮೇಲೆ ಕೋತಿ ವಿದ್ಯೆ ಅಂತ ಕನ್ನಡದಲ್ಲಿ ಒಂದು ಗಾದೆ ಇದೆ. ಹಾಗಾಗಿ ಈ ಕೃತಕ ಬುದ್ಧಿಮತ್ತೆಯನ್ನು, AI ನಾವು ಸ್ವಲ್ಪ ಪೋಷಕರಾಗಿ ಕಲಿತಕ್ಕಂಥ ಅನಿವಾರ್ಯತೆ ಇದೆ. ಯಾಕೆಂದರೆ ನಮ್ಮ ಮಕ್ಕಳಿಗೆ ನಾವು ಪಾಠ ಮಾಡಬೇಕು ಅಂತಂದರೆ ಸ್ವಲ್ಪ ಆದರೂ ವಿಷಯವನ್ನು ತಿಳ್ಕೋಬೇಕು. ಪ್ರಶ್ನೆಗಳನ್ನು ಕೇಳೋದು, ಪ್ರಶ್ನೆಗಳಿಗೆ ಅವರು ಉತ್ತರ ಕೊಟ್ಟಾಗ ಅದು ಸರಿಯಾದ ಉತ್ತರನೋ ಅಲ್ವೋ ಅನ್ನೋದು ಮುಂಚಿತವಾಗಿ AI ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಸ್ನೇಹಿತರೆ, ಭಯಪಡ್ತಕ್ಕಂಥ ಅಗತ್ಯ ಇಲ್ಲ. ಹಾಗಾಗಿ ಸರಳವಾಗಿ AI ಅಂದರೆ ಏನು? ಕೃತಕ ಬುದ್ಧಿಮತ್ತೆ ಅಂತಕ್ಕಂಥದ್ದು ಇಡೀ ಜಗತ್ತಿನ ಜ್ಞಾನ ಭಂಡಾರ ಇರತಕ್ಕಂಥ ಒಬ್ಬ ಸಹಾಯಕ. ಆ AI ನಮ್ಮ ಸಹಾಯಕನಾಗಿ ನಾವು ಬಳಕೆ ಮಾಡ್ಕೋಬೋದು. ನಮಗೆ ಬೇಕಾದಂಥ ಜ್ಞಾನವನ್ನು, ಮಾಹಿತಿಯನ್ನು, ಎಲ್ಲ ವಿವರಗಳನ್ನು ಪಡೀಲಿಕ್ಕೆ ಸಾಧ್ಯ ಇರತಕ್ಕಂಥ ಒಂದು ಮಹಾನ್ ಚೇತನ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇದಕ್ಕೆ ನೀವು ಪ್ರಶ್ನೆ ಸರಿಯಾಗಿ ಕೇಳಿದ್ರೆ ಕರೆಕ್ಟಾಗಿ ಉತ್ತರ ಕೊಡುತ್ತೆ. ಹಾಗಾಗಿ ಪ್ರಶ್ನೆಗಳನ್ನು ಸರಿಯಾಗಿ, ಕರಾರುಕವಾಗಿ, ಸ್ಫುಟವಾಗಿ ಕೇಳ್ತಕ್ಕಂಥ ಸಾಮರ್ಥ್ಯವನ್ನು ಮೊದಲು ನಾವು ಬೆಳೆಸ್ಕೋಬೇಕು. ಅದು ಬೆಳೆಸ್ಕೊಂತು ಅಂದರೆ ನೋಡಿ, ಜಗತ್ತಿನ ಸಾಹಿತ್ಯದ ಬಗ್ಗೆ, ಜಗತ್ತಿನ ಜ್ಞಾನದ ಬಗ್ಗೆ, ವಿಜ್ಞಾನದ ಬಗ್ಗೆ, ಎಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡ್ತಕ್ಕಂಥ ಸಾಮರ್ಥ್ಯ AIಗೆ ಇದೆ. ಆದರೆ ಇದು ಮನುಷ್ಯನ ಪ್ರೀತಿಯನ್ನು ಕೊಡಲಿಕ್ಕೆ, ಕಾಳಜಿಯನ್ನು ಕೊಡಲಿಕ್ಕೆ, ನೇರವಾದ ಐ ಕಾಂಟ್ಯಾಕ್ಟನ್ನು ಕೊಡಲಿಕ್ಕೆ ಮತ್ತು ಸಾಂತ್ವನ ಹೇಳಲಿಕ್ಕೆ ಇದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದರ ಇತಿಮಿತಿಯನ್ನೂ ನಾವು ತಿಳ್ಕೊಂಡು ಇದರ ಸಾಮರ್ಥ್ಯವನ್ನು ಬಳಸಿಕೊಳ್ತಕ್ಕಂಥ ಅಗತ್ಯ ಇದೆ. ಹಾಗಾದರೆ ನಿಜವಾಗಲೂ ಈ AI ಹೇಗೆ ನಾವು ಉಪಯೋಗಿಸ್ಕೋಬೋದು? ಮೊದಲನೇದು, ಹೊಸ ಕೌಶಲ್ಯಗಳನ್ನು ಕಲೀಲಿಕ್ಕೆ ನಾವು ಇದನ್ನು ಬಳಕೆ ಮಾಡ್ಕೋಬೋದು. ಭಾಷಣ ಮಾಡೋ ಒಂದು ಕಲೆ ಇರ್ಬೋದು, ಅಥವಾ ಒಂದು ಹೊಸ ಭಾಷೆಯನ್ನು ಕಲಿತಕ್ಕಂಥದ್ದು ಇರ್ಬೋದು, ಅಥವಾ ಹೊಸ ಅಡುಗೆಯನ್ನು ಮಾಡೋದು ಇರ್ಬೋದು, ಅಥವಾ ಅತ್ಯುತ್ತಮವಾಗಿ ಮಕ್ಕಳಿಗೆ ಪರಿಣಾಮಕಾರಿಯಾಗಿ ಪಾಠವನ್ನು ತಿಳಿಸ್ಲಿಕ್ಕೆ ಸಾಧ್ಯ ಇರತಕ್ಕಂಥ ಪ್ರಯತ್ನವನ್ನು ನಾವು ಇದರಿಂದ ಮಾಡ್ಬೋದು. ವೈಯಕ್ತಿಕವಾಗಿ ಇದು ನಮ್ಮ ಹಿರಿಯ ಜ್ಞಾನ ಮಿತ್ರ ಅಥವಾ ಸಹಾಯಕ ಆಗಿ ಕೆಲಸ ಮಾಡುತ್ತೆ ಅನ್ನೋದನ್ನು ತಿಳ್ಕೋಬೇಕು. ನಮ್ಮ ಕೆಲಸಕ್ಕೂ ಇದನ್ನು ಬಳಕೆ ಮಾಡ್ಕೋಬೇಕು. ನಾನು ಒಬ್ಬ ಶಿಕ್ಷಕ ಆಗಿ ನಾನು ನಾಳೆ ಪಾಠ ಮಾಡಲಿಕ್ಕೆ ಒಂದು ಲೆಸನ್ ಪ್ಲ್ಯಾನ್ನ ಹೇಗೆ ಡೆವಲಪ್ ಮಾಡು ಅಂದರೆ ಅದು ಕರೆಕ್ಟಾಗಿ ಡೆವಲಪ್ ಮಾಡುತ್ತೆ. ಅಷ್ಟೇ ಅಲ್ಲ, ಕೆಲವು ಹುಡುಗರು ಭಾಳ ಚಾಲಾಕಿ ಇದ್ದಾರೆ, ಅವ್ರನ್ನ ಆಕರ್ಷಣೆ ಮಾಡ್ತಕ್ಕಂಥ ಒಂದು ಹುಕ್ಸನ್ನು ಕೊಡಿ, ಸುಳಿಗಳನ್ನು ಕೊಡಿ ಅಂದರೆ ಅದು ಕೊಡುತ್ತೆ. ಹಾಗಾಗಿ ಶಿಕ್ಷಕನಿಗೂ ಸಹಾಯ, ರೈತನಿಗೂ ಸಹಾಯ, ಕಾರ್ಮಿಕನಿಗೂ ಸಹಾಯ, ಯಾವುದೇ ವೃತ್ತಿಯಲ್ಲಿರಲಿ ಅವರಿಗೆ ಇರ್ತಕ್ಕಂಥ ಸಮಸ್ಯೆಯನ್ನು ಹೇಳಿದ್ರೆ ಪರಿಹಾರದ ವಿಧಾನಗಳನ್ನು ಹೇಳ್ತಕ್ಕಂಥ ಸಾಮರ್ಥ್ಯ ಇದಕ್ಕಿದೆ. ಮಕ್ಕಳ ಶಿಕ್ಷಣಕ್ಕೆ ವಿಶೇಷವಾಗಿ ಪೋಷಕರು ಇದನ್ನು ಬಳಕೆ ಮಾಡ್ಕೋಬೋದು. ಉದಾಹರಣೆಗೆ ಗಣಿತ, ಅದು 2ನೇ ಅಧ್ಯಾಯದಲ್ಲಿ ಏನು ಗಣಿತದ ಲೆಕ್ಕಗಳಿದೆ ಅದನ್ನು ನಾವು ತಿಳ್ಕೊಂಡು ಅದನ್ನು ಕೇಳಿ, ಅಥವಾ ಇಂಥ ಸರಳವಾದ ಲೆಕ್ಕ ಕೊಡು ಅಂದರೆ ಆ ಲೆಕ್ಕಗಳನ್ನು ಕೊಡುತ್ತೆ. ಆ ಲೆಕ್ಕ ಸರಿಯಾದ ಉತ್ತರ ಯಾವುದು ಅಂದರೂ ಕೊಡುತ್ತೆ. ಈ ಭೂಗೋಳದಲ್ಲಿ ಏನೆಲ್ಲ ನಮಗೆ ಅಗತ್ಯ ಇದೆ ಮಕ್ಕಳಿಗೆ ಪಾಠ ಮಾಡಲಿಕ್ಕೆ, ಆ ಮಾಹಿತಿಯನ್ನು ಮುಂಚಿತವಾಗಿ ತಿಳ್ಕೊಂಡು ಪ್ರಶ್ನೆಗಳನ್ನು ಸಹ ಅದನ್ನು ಫ್ರೇಮ್ ಮಾಡಿಕೊಡು ಅಂದರೂ ಕೊಡುತ್ತೆ, ಸರಿಯಾದ ಉತ್ತರ ಯಾವುದು ಅಂದರೂ ಸಹ ಹೇಳ್ಕೊಡುತ್ತೆ. ಹಾಗಾಗಿ ನಮ್ಮ ಮಕ್ಕಳ ಕಲಿಕೆ ಪರಿಣಾಮಕಾರಿ ಆಗಲಿಕ್ಕೆ, ಮತ್ತು ನಾವು ಇವತ್ತು ಮಕ್ಕಳಿಗೆ ಇವತ್ತು ನಮ್ಮ ತಂದೆ ತಾಯಿ ಚೆನ್ನಾಗಿ ತಿಳ್ಕೊಂಡು ನಮಗೆ ಪಾಠ ಮಾಡ್ತಾರೆ ಅಂತಕ್ಕಂಥ ಅಭಿಮಾನವನ್ನು ಅವರಿಂದ ಬೆಳೆಸ್ಕೋಬೋದು. ಎಚ್ಚರ ಏನು ಅಂದರೆ, ಇದು ಎಲ್ಲದು 100% ಸತ್ಯ ಕೊಡುತ್ತೆ ಅನ್ನೋದು ಸುಳ್ಳು.
ಒಮ್ಮೊಮ್ಮೆ ನಾವು ಪಠ್ಯಪುಸ್ತಕವನ್ನು ನೋಡಿ ಜ್ಞಾನದ ಬೇರೆ ಬೇರೆ ಪುಸ್ತಕಗಳ ಮುಖಾಂತರ ತಿಳಿದು ಅದನ್ನು ಸರಿಪಡಿಸ್ತಕ್ಕಂಥ ವಿವೇಕವನ್ನು ನಾವು ಬೆಳ್ಕೊಂಡಿರಬೇಕು. ಎರಡನೇದು, ಮಕ್ಕಳು ಕ್ರೀಡೆಗೆ ಹೋಗ್ತಕ್ಕಂಥದ್ದು ಅಥವಾ ಈ ಡಿಜಿಟಲ್ ಕ್ರೀಡೆಯಲ್ಲೇ ನಿರಂತರವಾಗಿ ಇರ್ತಕ್ಕಂಥದ್ದನ್ನು ಇರೋ ಸಾಧ್ಯತೆ ಇರುತ್ತೆ. ಅದರ ಮಕ್ಕಳ ಸ್ಕ್ರೀನ್ ಟೈಮ್ನ ಫಿಕ್ಸ್ ಮಾಡಬೇಕಾಗತ್ತೆ. ಮತ್ತು ಆಟಗಳಿಗೆ ನಾವು ಪ್ರಮೋಟ್ ಮಾಡಿ ವೈಯಕ್ತಿಕವಾದ ಅನುಭವ ಪಡೀಲಿಕ್ಕೆ ನಾವು ಮಕ್ಕಳನ್ನು ಪ್ರೋತ್ಸಾಹ ಮಾಡಬೇಕಾಗತ್ತೆ. ಮತ್ತು ಒಟ್ಟಾರೆ ಕುಟುಂಬದ ಒಂದು ಸಹಾಯಕನಾಗಿ ನಾವು ಎಲ್ಲರೂ ಸಹ, ಕುಟುಂಬದ ಎಲ್ಲ ಸದಸ್ಯರು AI ಬಳಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾದರೆ AI ಎಷ್ಟಿದ್ದಾವೆ? ಒಂದೇ ಇದೆಯಾ? ಅಲ್ಲ, 20, 30, 40 ಇದೆ ಅಂತ ಹೇಳ್ತಾರೆ. ಆದರೆ ಒಬ್ಬ ಪೋಷಕರಾಗಿ ನಮ್ಮ ಮಕ್ಕಳಿಗೆ ಮಾಹಿತಿಯನ್ನು ಕೊಡಲಿಕ್ಕೆ, ಮಾರ್ಗದರ್ಶನ ಕೊಡಲಿಕ್ಕೆ ಕೆಲವನ್ನು ನಾನು ಪರಿಚಯ ಮಾಡಿಕೊಡ್ತೇನೆ. ಒಂದು, ಬಹುಶಃ ತಮಗೆ ಗೊತ್ತಿರ್ಬೋದು, ChatGPT ಅಂತ ಇದೆ. ಅದು ಕನ್ನಡದಲ್ಲೂ ಉತ್ತರ ಕೊಡುತ್ತೆ. ನೀವು ಪ್ರಶ್ನೆಗಳು ಕೇಳಿದ್ರೆ ಯಾವುದೇ ಭಾಷೆನಲ್ಲೂ ಕೊಡುವಂಥ ಒಂದು ಸಾಮರ್ಥ್ಯ ChatGPTಗಿದೆ. ಹಾಗಾಗಿ ಇದನ್ನು ಒಬ್ಬ ಪರ್ಸನಲ್ ಟ್ಯೂಷನ್ ಟೀಚರ್ ಆಗಿ ಮಕ್ಕಳು ಸಹ ಇದನ್ನು ಬಳಸ್ಕೋಬೋದು. ತಾವೂ ಅಷ್ಟೇ ವಿಷಯವನ್ನು ಪಡೆಯಲಿಕ್ಕೆ ಮತ್ತು ತಮ್ಮ ವೃತ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳನ್ನು ಕೇಳಿ ಪರಿಹಾರವನ್ನು ಪಡೆಯಲಿಕ್ಕೆ ಬಳಕೋಬೋದು. ಜೆಮಿನೈ ಅಂತ ಒಂದಿದೆ. ಜೆಮಿನೈಯೂ ಅಷ್ಟೇ ಯಾವುದೇ ಭಾಷೆಯಲ್ಲಿ, ಕನ್ನಡದಲ್ಲಿ ಕೇಳಿದ್ರೂ ಸಹ ಉತ್ತರ ಕೊಡ್ತಕ್ಕಂಥ ಸಾಮರ್ಥ್ಯ ಅದಕ್ಕಿದೆ. ಎಲ್ಲ ಮಾಹಿತಿಯನ್ನು ಅದನ್ನು ಪಡೆಬೋದು. ಇನ್ನೊಂದು ಕ್ಯಾನ್ವಾ ಅಂತ ಇದೆ, CANVA. ಇದೂ ಅಷ್ಟೇ ವಿಶೇಷವಾಗಿ ಒಂದು ಪ್ರೆಸೆಂಟೇಷನ್ ಮಾಡಬೇಕಾದ್ರೆ, ಒಂದು PPT ಪ್ರೆಸೆಂಟೇಷನ್ ಮಾಡಬೇಕು ಅಂದರೆ ಅಥವಾ ಚಿತ್ರಗಳನ್ನು ಜೋಡಿಸಿ ವಿವರಣೆ ಕೊಡಬೇಕು ಅಂತಂದರೆ ಇದು ಭಾಳ ಚೆನ್ನಾಗಿ ಮಾಡುತ್ತೆ. ಇದೇ ರೀತಿ ಮೈಕ್ರೋಸಾಫ್ಟ್ ಕೋಪೈಲಟ್ ಅಂತ ಇದೆ, ಅದು ಸಹಾಯ ಮಾಡುತ್ತೆ. ನಿಧಾನವಾಗಿ ಪ್ರತಿ ದಿವಸ ಒಂದು 10ರಿಂದ 15 ನಿಮಿಷ ಒಂದೊಂದು AI ಕಲೀಲಿಕ್ಕೆ ಪ್ರಯತ್ನ ಪಡಿ. ಹೇಗೆ ಕಲಿಬೇಕು ಅಂತ ಪ್ರಶ್ನೆ ಕೇಳಿದ್ರು ಹೀಗೆ ಕಲೀರಿ ಅಂತ ಅದು ಸ್ಟೆಪ್ ಬೈ ಸ್ಟೆಪ್ ವಿವರಣೆ ಕೊಡುತ್ತೆ. ಸರಳವಾಗಿ ಹೇಳೋದಾದರೆ, ಇವತ್ತಿನ ಬದಲಾವಣೆ ಆಗ್ತಾ ಇರ್ತಕ್ಕಂಥ ಪ್ರಪಂಚದಲ್ಲಿ, ತೀವ್ರವಾಗಿ ಬದಲಾವಣೆ ಆಗ್ತಾ ಇರ್ತಕ್ಕಂಥ ಪ್ರಪಂಚದಲ್ಲಿ ಹೆಚ್ಚಿನ ಮಾಹಿತಿಯನ್ನು ಕಡಿಮೆ ಸಮಯದಲ್ಲಿ ಸ್ಫುಟವಾಗಿ ಶೀಘ್ರವಾಗಿ ಕಲಿತಕ್ಕಂಥ ಅಗತ್ಯ ಇದೆ. ಹಾಗಾಗಿ ಮಕ್ಕಳಿಗೆ ತಾವು ಇದರ ಪರಿಚಯ ಮಾಡಿಕೊಡ್ಬೇಕು. ಅದರ ಜೊತೆಗೇ ಬೇರೆಡೆಗೆ ಹೋಗದೇ ಇರೋ ಒಂದು ಎಚ್ಚರವನ್ನು ಇಟ್ಕೊಂಡಿರಬೇಕು. ಮತ್ತು ಭಾವನೆಗಳನ್ನು, ಸಾಂತ್ವನಗಳನ್ನು ನೀವು ವೈಯಕ್ತಿಕವಾಗಿ ಕಲಿಸ್ಬೇಕು. ಕ್ರಿಯೇಟಿವಿಟಿಯನ್ನು ಮಕ್ಕಳಿಗೆ ಕಲಿಸ್ತಾ ಹೋಗ್ತಾ ಇರಬೇಕು. ಒಟ್ಟಾರೆ ಈ AI ಅಂತಕ್ಕಂಥ ಹೊಸ ಒಂದು ತಂತ್ರಜ್ಞಾನ ಸಾಮರ್ಥ್ಯ ಇದೆ. ಈ ಸಾಮರ್ಥ್ಯವನ್ನು ಹೇಗೆ ಬಳಕೆ ಮಾಡ್ಕೋಬೇಕು ಅಂದರೆ ಇತಿಹಾಸದ ಒಂದು ಉದಾಹರಣೆ ಇದೆ. ಮೊದಲು ಆದಿಮಾನವ ಆದಂಥ ಸಂದರ್ಭದಲ್ಲಿ ಹಸಿ ಮಾಂಸ ಅಥವಾ ಕೀಟಗಳನ್ನು, ಹಣ್ಣು ಹಂಪಲು ತಿಂತಾ ಇದ್ದಂಥ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಬೆಂಕಿಯನ್ನು ನೋಡಿದಂತಾಗ ಬೆಂಕಿಯನ್ನು ಹೇಗೆ ನಿಧಾನವಾಗಿ ನೋಡಿ ಮುಟ್ಟಿ ಕೈ ಸುಟ್ಟೋಗುತ್ತೆ ಅಂತ ಭಯ ಪಟ್ಕೊಂಡು ಓಡೋಗಿ ಹೆದರ್ಕೊಂಡು ಅನಂತರ ಕುತೂಹಲದಿಂದ ಮತ್ತೆ ಬಂದು ಅದನ್ನು ಹೇಗೆ ಬಳಕೆ ಮಾಡ್ಕೋಬೇಕು ಅಂದ್ಕೊಂಡು ಇವತ್ತು ಅಡುಗೆಗಳನ್ನು, ಎಲ್ಲ ರೀತಿಯ ಆಹಾರಗಳನ್ನು ಬೆಳೆಸ್ತಾ ಇರೋದು ನಾವು ನೋಡಿದ್ದೀವಲ್ಲ, ಬಳಸ್ತಾ ಇರೋದು ನೋಡ್ತಾ ಇದ್ದೀವಲ್ಲ. ಹಾಗೆ ಈ ತಂತ್ರಜ್ಞಾನವನ್ನು ಅಷ್ಟೇ ಪಳಗಿಸ್ಕೋಬೇಕಾಗತ್ತೆ. ನಮಗೆ ಬೇಕಾದ ರೀತಿಯಲ್ಲಿ ಸನ್ಮಾರ್ಗದಲ್ಲಿ ನಡೀಲಿಕ್ಕೆ ಇದನ್ನು ಬಳಕೆ ಮಾಡ್ಕೋಬೇಕು. ಸ್ನೇಹಿತರೆ, ನಾನು ಒಬ್ಬ ಶಿಕ್ಷಕನಾಗಿ AI ಪೋಷಕರಿಗೆ, AI ವಿದ್ಯಾರ್ಥಿಗಳಿಗೆ, AI ಜನಸಾಮಾನ್ಯರಿಗೆ ಹೇಗೆ ಅಗತ್ಯ ಇದೆ ಅನ್ನೋದನ್ನು ಆಗಾಗ್ಗೆ ಅಪ್ಲೋಡ್ ಮಾಡ್ತಾ ಇರ್ತೇನೆ. ನಿಮಗೆ, ನಿಮ್ಮ ಸ್ನೇಹಿತರು ಪೋಷಕರಿಗೆ ದಯವಿಟ್ಟು ಇದು ಯೂಸ್ಫುಲ್ ಆದರೆ ಫಾರ್ವರ್ಡ್ ಮಾಡಿ, ಲೈಕ್ ಮಾಡಿ. ಮತ್ತು ನೀವು ಒಂದು ದಿವಸಕ್ಕೆ ಒಂದು 15 ನಿಮಿಷ ಹೊಸ AI ಕಲಿತು AI ಅನುಕೂಲನ ಹೇಗೆ ಪಡೆದ್ರಿ ಅನ್ನೋದನ್ನು ಅನುಭವಾತ್ಮಕವಾಗಿ ತಿಳ್ಕೊಂಡು ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಮಸ್ತೆ.